ಕೇಳಿಸಿದೆ. ಹೃದಯಪೂರ್ವಕವಾಗಿ ನಮಸ್ಕಾರ. ಈ ದಿನ ಆಹಾರದ ಮಹತ್ವ. ಆಹಾರ ಮತ್ತು ವ್ಯವಹಾರ ನಮ್ಮ ಧ್ಯಾನಕ್ಕೆ ತಳಹದಿ ಮತ್ತು ಬುನಾದಿ. ನಮ್ಮ ಆಹಾರ ಹೇಗಿರುತ್ತೋ ನಮ್ಮ ವ್ಯವಹಾರನೂ ಆಗಿರುತ್ತೆ. ನಮ್ಮ ವ್ಯವಹಾರ ಹೇಗಿರುತ್ತೋ ನಮ್ಮ ಆಹಾರ ಪದ್ಧತಿ ಆಗಿರುತ್ತೆ. ಸೊ ಆಹಾರವನ್ನ ಧ್ಯಾನಕ್ಕೆ ಮೂಲ ಮತ್ತು ಬುನಾದಿ. ಆಹಾರದಲ್ಲಿ 3 ರೀತಿ ಇರುತ್ತೆ: ರಜಗುಣ ಆಹಾರ, ತಮಗುಣ ಆಹಾರ, ಸಾತ್ವಿಕ ಆಹಾರ. ಸಾತ್ವಿಕದಲ್ಲಿ ಶುದ್ಧ ಸಾತ್ವಿಕ ಆಹಾರ ಬರುತ್ತೆ. ಆಹಾರದ ಬಗ್ಗೆ ಆಳವಾಗಿ ಮತ್ತು ಅಧ್ಯಯನ ಮಾಡ್ಬೇಕಂದ್ರೆ ಸ್ವಾಮಿ ಶಿವಾನಂದ ಪುಸ್ತಕಗಳನ್ನ ಓದಿ. ಎಲ್ಲರೂ ಹೆಲ್ತ್ ಅಂಡ್ ಡಯಟ್ ಅಂತ ಪುಸ್ತಕ ಇರುತ್ತೆ, ಹಾಗೂ ಅವ್ರದ್ದು ಪ್ರಾಕ್ಟೀಸ್ ಆಫ್ ಬ್ರಹ್ಮಚರ್ಯ ಅಂತ ಇರುತ್ತೆ. ಆ ಪುಸ್ತಕದಲ್ಲಿ ಆಹಾರದ ಬಗ್ಗೆ ಬಹಳ ಆಳವಾಗಿ ತಿಳಿಸಿದ್ದಾರೆ. ಪತ್ರಿಜಿಯವರು ಪತ್ರಿ ಸಾರ್ ಜೊತೆಗೆ ನಾನು ಕಲ್ತಿದ್ದು ಆಹಾರ ಪದ್ಧತಿ. ಯಾಕಂದ್ರೆ ಪತ್ರಿ ಸಾರ್ ಅವರ ಒಂದು ಪ್ರಯಾಣದಲ್ಲಿ ಆಹಾರವನ್ನ ಯಾವ ರೀತಿ ಅವರು ತಯಾರಿಸ್ಕೊಳ್ತಾ ಇದ್ರು, ಯಾವ ರೀತಿ ಅದನ್ನ ಅಡಿಗೆ ಮಾಡಿ ಎಲ್ಲರಿಗೂ ಬಡಿಸ್ತಾ ಇದ್ರು, ಉಣಬಡಿಸ್ತಾ ಇದ್ದನ್ನ ನಾನು ಕಣ್ಣಾರೆ ಕಂಡಿದ್ದೀನಿ. ಶುದ್ಧ ಸಾತ್ವಿಕ ಆಹಾರ. ರಜಗುಣ ಆಹಾರ ಅಂದ್ರೆ ಮಸಾಲಾ ಪದಾರ್ಥಗಳು ಮತ್ತೆ ಮಾಂಸ ಪದಾರ್ಥಗಳು ಬರ್ತವೆ. ಅದು ನಮ್ಮ ಧ್ಯಾನಕ್ಕೆ ಸರಿಯಾಗಿರೋಲ್ಲ. ಧ್ಯಾನಕ್ಕೆ ಸಹಾಯವನ್ನೂ ಮಾಡಲ್ಲ, ಧ್ಯಾನವನ್ನ ಘಟಿಸೋದಕ್ಕೂ ಕೊಡಲ್ಲ. ತಮಗುಣ ಆಹಾರ ಅಂದ್ರೆ ಬೆಳಗ್ಗೆ ಮಾಡಿದ್ದು ರಾತ್ರಿ ತಿನ್ನೋದು, ರಾತ್ರಿ ಮಾಡಿದ್ದು ಬೆಳಿಗ್ಗೆ ತಿನ್ನೋದು. ಇದು ನಮ್ಮ ಧ್ಯಾನಕ್ಕೆ ತಮಗುಣವನ್ನ ಹೇಳಿ ಮಾಡಿಸಿದಂಗಿರುತ್ತೆ. ಸಾತ್ವಿಕ ಆಹಾರ ಅಂದ್ರೆ ಆಗಿಂದ ಹಾಗೆ ಮಾಡ್ಕೊಂಡು ತಿನ್ನೋದು. ಶುದ್ಧ ಸಾತ್ವಿಕ ಆಹಾರ ಅಂದ್ರೆ ಆಗಿಂದಾಗೆ ಹಣ್ಣು ಹಂಪಲ ತರಕಾರಿಗಳನ್ನ ಫ್ರೆಶ್ ಆಗಿ ಸಲಾಡ್ ಆಗಿ ಮಾಡ್ಕೊಂಡು ತಿನ್ನೋದು. ಈ ರೀತಿ ಮಾಡ್ಕೊಂಡು ತಿಂದಾಗ ಸಾತ್ವಿಕ ಆಹಾರ ಮತ್ತು ಶುದ್ಧ ಸಾತ್ವಿಕ ಆಹಾರ ಧ್ಯಾನಕ್ಕೆ ಬಹಳ ಸಹಾಯವನ್ನು ಮಾಡುತ್ತೆ. ಮನಸ್ಸು ಪ್ರಶಾಂತವಾಗಿರುತ್ತೆ. ಸಾತ್ವಿಕ ಆಹಾರ ತಿಂದಾಗ, ಶುದ್ಧ ಸಾತ್ವಿಕ ಆಹಾರ ತಿಂದಾಗ ಮನಸ್ಸು ಆಲೋಚನೆಗಳಲ್ಲಿ, ಭಾವನೆಗಳಲ್ಲಿ, ಭಾವೋದ್ವೇಗಗಳಲ್ಲಿ ತಳ್ಳನ ಇರಲ್ಲ, ಕೋಲಾಹಲ ಇರಲ್ಲ. ಶುದ್ಧ ಸಾತ್ವಿಕ ಆಹಾರ ತಿಂದಾಗ ಮಾತ್ರ ಬಹಳ ಪ್ರಶಾಂತವಾಗಿರುತ್ತೆ. ಅದೇ ನಾವು ರಜೋಗುಣ ಆಹಾರ ತಿಂದ್ರೆ ಮನಸ್ಸು ತಲ್ಲಣವಾಗಿರುತ್ತೆ, ಕೋಲಾಹಲ ಇರುತ್ತೆ, ಗಂದರಗೋಳವಾಗಿರುತ್ತೆ, ದ್ವಂದ್ವಮಯ ಇರುತ್ತೆ. ರಜೋಗುಣ ಪ್ರೇರೇಪಿತ ಭಾವನೆಗಳು, ಭಾವೋದ್ವೇಗಗಳು ಬರ್ತವೆ. ಆದ್ದರಿಂದ ಆಹಾರ ಬಹಳ ಬಹಳ ಇಂಪಾರ್ಟೆಂಟ್ ಎಲ್ಲರಿಗೂ, ಧ್ಯಾನಿಗಳಿಗೆ. ಆಹಾರ ಸರಿಯಾಗಿಲ್ಲ ಅಂದ್ರೆ ನಾವು ಒಂದು ಗಡಿಗೆ ತುಂಬಾ ನೀರ್ ಹಾಕಿ ಆ ಗಡಿಗೆ ಕೆಳಗಡೆ ಒಂದು ರಂಧ್ರವನ್ನ ಮಾಡಿದ್ರೆ ಏನಾಗುತ್ತೆ? ನೀರೆಲ್ಲ ಸೋರುತ್ತೆ. ಹಾಗೆ ಅದೇ ರೀತಿ ನಾವು ಧ್ಯಾನ ಮಾಡ್ತಾ ಹೋಗ್ತಾ ಇರ್ತೀವಿ, ಆದ್ರೆ ನಮ್ಮ ಆಹಾರ ಪದ್ಧತಿ ಸರಿಯಾಗಿಲ್ಲ ಅಂದ್ರೆ ಸೇಮ್ ಗಡಿಗೆ ರಂಧ್ರ ಇದ್ದಂತೆ ನೀರೆಲ್ಲ ಸೋರಿಕೆ ಆಗುತ್ತೆ. ಹಾಗೆ ನಮ್ಮ ಅನಂತವಾದ ಪ್ರಾಣಶಕ್ತಿ ಎಲ್ಲ ಸೋರಿಕೆ ಆಗುತ್ತೆ. ಅದರಿಂದ ಮಿತ್ರರೇ, ಆಹಾರ ವೆರಿ 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 ಇಂಪಾರ್ಟೆಂಟ್. ಯಾಕಂದ್ರೆ ಆಹಾರ ಅತಿಯಾಗಿ ತಿನ್ನಬಾರ್ದು, ಅತಿ ಕಡಿಮೆನೂ ತಿನ್ನಬಾರ್ದು, ಮಧ್ಯೆ ಮಾರ್ಗದಲ್ಲಿ ಇರ್ಬೇಕು. ಮಸಾಲ ಪದಾರ್ಥಗಳನ್ನ ಅತಿಯಾಗಿ ತಿನ್ನಬಾರ್ದು, ಅತಿ ಕಡಿಮೆನೂ ತಿನ್ನಬಾರ್ದು, ಮಧ್ಯೆ ಮಾರ್ಗದಲ್ಲಿ ಇರ್ಬೇಕು. ಆಹಾರದಲ್ಲಿ ತಮೋಗುಣ ಆಹಾರವನ್ನ ಅತಿಯಾಗಿ ತಿನ್ನಬಾರ್ದು, ಅತಿ ಕಡಿಮೆನೂ ತಿನ್ನಬಾರ್ದು, ಮಧ್ಯೆ ಮಾರ್ಗದಲ್ಲಿ ಇರ್ಬೇಕು. ಶುದ್ಧ ಸಾತ್ವಿಕ ಆಹಾರ ಇರ್ಬೇಕು. ರಜಗುಣ ಆಹಾರ, ತಮಗುಣ ಆಹಾರವನ್ನು ಬಿಡ್ಲೇಬೇಕು. ಆಹಾರದಲ್ಲಿ ಬದಲಾವಣೆ ಮಾಡ್ಕೋಬೇಕು. ಜಾಸ್ತಿ ಹಸಿಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ, ಒಣ ಖಾರ ಪುಡಿ, ಬೆಳ್ಳುಳ್ಳಿ, ಈರುಳ್ಳಿ ಇವೆಲ್ಲವನ್ನ ಕಡಿಮೆ ಮಾಡ್ಬೇಕು, ಸಂಪೂರ್ಣವಾಗಿ ಬಿಡಬೇಕು.
ಆಹಾರ ಅತಿಯಾಗಿ ತಿನ್ನೋದ್ರಿಂದ ಏನಾಗುತ್ತೆ ಅಂದ್ರೆ ವ್ಯಾಧಿ ರೋಗಗಳಾಗ್ತವೆ. ನಿದ್ರೆ ಜಾಸ್ತಿ ಬರುತ್ತೆ, ತಾಮಸಂ ತಮೋಗುಣ ಜಾಸ್ತಿ ಆಗುತ್ತೆ, ಮೈಮರುವು, ಅಜ್ಞಾನಂ, ಕಾಯ ವಿಕಾರ, ಮನೋವಿಕಾರ, ಎಲ್ಲವೂ ಭಾವವಿಕಾರ, ಇಂದ್ರಿಯ ವಿಕಾರಗಳು ಉಂಟಾಗಿ ಕೊನೆಗೆ ಮೃತ್ಯುವಿಗೆ ನಾವು ಹತ್ತಿರವಾಗ್ತೀವಿ. 12ನೇ ಶತಮಾನದಲ್ಲಿ ಅಕ್ಕಮಾದಿ ವಚನ ಇದೆ ಆಹಾರದ ಬಗ್ಗೆ, ಅಧ್ಯಯನ ಮಾಡಿ ಎಲ್ಲರೂ. ಸೊ ಮಿತ್ರರೇ, ಆಹಾರ ವೆರಿ 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 ಇಂಪಾರ್ಟೆಂಟ್. ಆಹಾರ ವ್ಯವಹಾರ. ಪತ್ರಿ ಸಾರು ಅವರು ತಮ್ಮ ಇಡೀ ಜೀವನ ಪ್ರಯಾಣದಲ್ಲಿ ಆಹಾರವನ್ನು ಶುದ್ಧ ಸಾತ್ವಿಕ ಆಹಾರ, ಆಗಿಂದಾಗಿ ಬಿಸಿಯಾದ ಆಹಾರವನ್ನು ತಿಂದು ಜೀವನ ಮಾಡಿದಂತ ಮಹಾನ್ ವ್ಯಕ್ತಿ, ಮಹಾನ್ ಚೇತನ. ಅವ್ರ ಹತ್ರ ನಾವು ಕಲ್ತಿದ್ದ ಆಹಾರನೇ. ಸೊ ಅದೇ ರೀತಿ ಮಾಡ್ಕೋಬೇಕು. ಬಾಯಿ ರುಚಿಗೆ ಈ ನಾಲಿಗೆ ಜೀವೆಗೋಸ್ಕರ, ರುಚಿಗೋಸ್ಕರ ನಾವು ತಿನ್ನಬಾರ್ದನ್ನೆಲ್ಲ ತಿಂತಾ ಇರ್ತೀವಿ. ಆಗ ನಮ್ಮ ಶರೀರ ಕುಂಭಕರ್ಣನ ಸ್ಥಿತಿ ಬರುತ್ತೆ, ಮನಸ್ಸು ವಿಕಾರವಾಗುತ್ತೆ, ರಾವಣನ ಸ್ಥಿತಿ ಬರುತ್ತೆ. ಸೊ ಆದ್ದರಿಂದ ಮನಸ್ಸು ಮತ್ತು ಶರೀರ ಮತ್ತು ಮನಸ್ಸು ಕುಂಭಕರ್ಣ ಮತ್ತು ರಾವಣನ ಸ್ಥಿತಿಗೆ ಹೋಗಬಾರ್ದು. ಶುದ್ಧ ಸಾತ್ವಿಕ ಆಹಾರ. ವಾಯುಪುತ್ರನ ಆತ್ಮದಲ್ಲಿ ರಾಮನ ಸ್ಥಿತಿ ಬರಬೇಕು ಅಂದ್ರೆ ಶುದ್ಧ ಸಾತ್ವಿಕ ಆಹಾರವನ್ನ ಮಾಡ್ಬೇಕು. ಇಡೀ ಭೂಮಂಡಲದಲ್ಲಿ ಯಾರಾದ್ರೂ ಮಹಾನ್ ಪುರುಷರು, ಮಹಾನ್ ಅವತಾರಗಳು, ಮಹಾನ್ ಯೋಗಿಗಳು, ಮಹಾನ್ ಗುರುಗಳು ಇದಾರೋ ಅವರ ತಮ್ಮ ಜೀವನದ ಪ್ರಯಾಣದಲ್ಲಿ ಕನಿಷ್ಠ ಪಕ್ಷ ಆದ್ರೂ 3 ವರ್ಷ ಶುದ್ಧ ಸಾತ್ವಿಕ ಆಹಾರದ ಉಪವಾಸಗಳನ್ನು ಮಾಡಿರ್ತಾರೆ. ಆದ್ದರಿಂದ ಅವರು ಆ ಸ್ಥಿತಿಗೆ ಬರ್ತಾರೆ. ಯಾಕೆ ಶುದ್ಧ ಸಾತ್ವಿಕ ಆಹಾರವನ್ನ ತಗೋಬೇಕು ಅಂದ್ರೆ, ನಮ್ಮಲ್ಲಿ ದೈವಿಕ ಶಕ್ತಿ ಗುಣಗಳು ಪ್ರವೇಶಿಸ್ಬೇಕಂದ್ರೆ ನಮ್ಮ ದೇಹ ಶುದ್ಧವಾಗಿರ್ಬೇಕು, ಅತಿ ಶುದ್ಧವಾಗಿರ್ಬೇಕು. ದೇಹ ಅತಿಯಾಗಿ ನಿದ್ರೆಯ ಸ್ಥಿತಿಯಲ್ಲಿ ಇರಬಾರ್ದು, ಅತಿಯಾದ ಮನೋವಿಕಾರದಲ್ಲಿ ಇರಬಾರ್ದು. ದೈವಿಕ ಶಕ್ತಿ ಗುಣಗಳು, ಅನಂತವಾದ ದೈವಿಕ ಲೋಕದಿಂದ ಬರುವಂತ ಶಕ್ತಿಗಳು ನಮ್ಮಲ್ಲಿ ಪ್ರವೇಶಿಸ್ಬೇಕಂದ್ರೆ ದೇಹ ಚೆನ್ನಾಗಿ ಶುದ್ಧವಾಗಿ ಇಟ್ಕೋಬೇಕು. ಅದಕ್ಕೋಸ್ಕರ ಶುದ್ಧ ಸಾತ್ವಿಕ ಆಹಾರವನ್ನು ತಿನ್ಬೇಕು. ಮೂಲ ಉದ್ದೇಶ ಇಷ್ಟೇ, ಶುದ್ಧ ಸಾತ್ವಿಕ ಆಹಾರವನ್ನ ತಿನ್ನೋದ್ರಿಂದ ನಮ್ಮಲ್ಲಿ ದೈವಿಕ ಶಕ್ತಿಯ ಗುಣಗಳು ಮತ್ತು ಆ ಗುಣಗಳು ಜಾಗೃತವಾಗಿ, ಆ ಗುಣಗಳಿಂದ ನಾವು ದೈವತ್ವದ ಕಡೆ ಮತ್ತು ನಮ್ಮೊಳಗಡೆ ದೈವತ್ವದೊಂದಿಗೆ ಆ ಸ್ಥಿತಿಯಲ್ಲಿ ಇರ್ತೀವಿ ನಾವು. ಆದ್ದರಿಂದ ಆಹಾರವನ್ನ ಎಚ್ಚರದಿಂದ, ಬಹಳ ಪ್ರಜ್ಞೆಯಿಂದ ಆಹಾರವನ್ನ ನೀವು ಆಯ್ಕೆ ಮಾಡಿಕೊಂಡು ಅದನ್ನ ಭುಜಿಸ್ಬೇಕು. ಸೊ ಹೇಳ್ತಾ, ಈ ಅವಕಾಶ ಕೊಟ್ಟಂತ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಮೈಸೂರು ಮತ್ತು ಎಲ್ಲಾ ಧ್ಯಾನಿಗಳಿಗೂ, ನಿಮ್ಮೆಲ್ಲರಿಗೂ ಪತ್ರಿಜಿಯವರ ಕಡೆಯಿಂದ, ನನ್ನ ಕಡೆಯಿಂದ ಥ್ಯಾಂಕ್ ಯು ವಿನಯ್. ಥ್ಯಾಂಕ್ ಯು. ಇನ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದಾಯ್ತು ಸರ್. ಎಕ್ಸ್ಪ್ಲೇನ್ ಏನಿಲ್ಲ, ಆಹಾರವನ್ನ ನಾವು ಮಾಡ್ಕೊಳ್ಳೋ ಆಹಾರವನ್ನು ಯಾವ ರೀತಿ ತಿಂತೀವಿ ಅನ್ನೋದು ಅದೇ. ಆಹಾರದಲ್ಲಿ ಹಲವಾರು ರೀತಿಯಿಂದ ನಾವು ಶುದ್ಧ ಸಾತ್ವಿಕ ಆಹಾರವನ್ನ, ಹಣ್ಣು ಹಂಪಲ ತರಕಾರಿಗಳನ್ನು ಮಿಕ್ಸ್ ಮಾಡ್ಕೊಂಡು ತಿನ್ನುತ್ತಾ ಆ ಧ್ಯಾನ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಯಾಕಂದ್ರೆ ಆಹಾರವೇ ಎಲ್ಲ, ಶರೀರಕ್ಕೆ ಮೂಲ ಪೋಷಣೆಗಳು ಬರೋದು ಆಹಾರದಿಂದ. ಆ ಆಹಾರವನ್ನ ಸರಿಯಾಗಿ ಭುಜಿಸಬೇಕು ಅಂದ್ರೆ ನಾವು ಮಾಡ್ಕೊಳ್ಳುವ ಪದ್ಧತಿ ಹೇಗಿರ್ಬೇಕು ಅನ್ನೋದನ್ನ ಆ ಹೆಲ್ತ್ ಅಂಡ್ ಡಯಟ್ ಪುಸ್ತಕದಲ್ಲಿದೆ, ಸ್ವಾಮಿ ಶಿವಾನಂದ ಪುಸ್ತಕ. ಆ ಪುಸ್ತಕವನ್ನ ಎಲ್ಲರೂ ಖರೀದಿ ಮಾಡ್ಕೊಳ್ಳಿ, ಜಸ್ಟ್ 150-200 ರೂಪಾಯಿ ಇರುತ್ತೆ. ಓಕೆ. ಆಮೇಲೆ ಅತಿಯಾದ ಎಣ್ಣೆ, ಅತಿಯಾದ ಮಸಾಲ ಪದಾರ್ಥಗಳು, ಅತಿಯಾದ ಖಾರ, ಇವೆಲ್ಲವನ್ನ ಸಂಪೂರ್ಣವಾಗಿ ತ್ಯಜಿಸ್ಬೇಕು.
ಶುದ್ಧ ಸಾತ್ವಿಕ ಆಹಾರವನ್ನು ಮಾಡ್ಕೋ. ಪತ್ರಿಜಿ ಅವರ ಅಡಿಗೆ ಮಾಡುವ ವಿಡಿಯೋಸ್ ಕೂಡ ಇದಾವೆ, ಒಂದ್ಸಲ ನೋಡ್ಕೊಳ್ಳಿ ಎಲ್ಲರೂ. ಭಗವದ್ಗೀತೆಯಲ್ಲಿ ಹೇಳಿರೋದೇ, ಪತ್ರಿಜಿಯವರು ಹೇಳಿರೋದೇ, ಮಹಾತ್ಮರು ಹೇಳಿರೋದು. ಆಹಾರ ಆಗಿಂದಾಗೆ ಬಿಸಿ ಬಿಸಿಯಾಗಿ ತಿನ್ಬೇಕು. ಬೆಳಗ್ಗೆ ಮಾಡಿದ್ ರಾತ್ರಿ, ರಾತ್ರಿ ಮಾಡಿದ ಬೆಳಿಗ್ಗೆ, ಮತ್ತೆ ಹೋಳಿಗೆ ಸಾರನ್ನ 3 ದಿವಸ ಇಟ್ಕೊಂಡು 3 ದಿವಸ ಫ್ರಿಜ್ ಅಲ್ಲಿ ಇಟ್ಕೊಂಡು ಅದನ್ನ ಕಾಸ್ಕಾ ಅಂತ ತಿಂತಾ ಇದ್ರೆ ನಿಮ್ಮ ದೇಹಕ್ಕೆ ಅದು ವಿಷ ಪದಾರ್ಥಗಳಾಗ್ತದೆ. ಸೊ ಆದ್ದರಿಂದ ನಾವು ಮಾಡ್ಬೇಕಾಗಿದ್ದಿಷ್ಟೇ, ಆಹಾರವನ್ನ ಆಗಿಂದಾಗೆ ಬಿಸಿ ಬಿಸಿಯಾಗಿ ತಿನ್ಬೇಕು. ಶುದ್ಧ ಸಾತ್ವಿಕ ಆಹಾರವನ್ನು ಮಾಡ್ಕೋಬೇಕು. ವಾರದಲ್ಲಿ 1-2 ದಿವಸ ಉಪವಾಸ ಇರ್ಬೇಕು, ಹಣ್ಣು ಹಂಪ್ಲ ತರಕಾರಿಯಲ್ಲಿ ಪ್ಲಸ್ ಬರೀ ಲಿಕ್ವಿಡ್ ಮತ್ತೆ ಜ್ಯೂಸಲ್ಲಿ. ದೇಹವನ್ನ ಚೆನ್ನಾಗಿ ಶುದ್ಧಿ ಮಾಡ್ಕೋಬೇಕಂದ್ರೆ ವಾರದಲ್ಲಿ 1 ದಿವಸ ಸಂಪೂರ್ಣ ಎಳೆ ನೀರು ದ್ರವ ಪದಾರ್ಥಗಳಲ್ಲಿ ಇರ್ಬೇಕು ಚೆನ್ನಾಗಿ. ಆಗ ನಮ್ಮ ದೇಹ ಎಚ್ಚರಿಕೆಯಿಂದ ಇರುತ್ತೆ, ನಮ್ಮ ಮನಸ್ಸು ಪ್ರಶಾಂತವಾಗಿರುತ್ತೆ, ನಮಗೆ ಧ್ಯಾನ ಸಾಧನಕ್ಕೆ ಒಳ್ಳೆ ಅನುಕೂಲ ಮಾಡಿಕೊಡುತ್ತೆ ದೇಹ. ಎಸ್, ಥ್ಯಾಂಕ್ ಯು ವಿನಯ್. Yes, sir. Thank you.